ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಅನಾಲಿಸಿಸ್ ನ ತಿಳ್ಕೊಂಡ್ ಬರ್ಬೇಕಾಗತ್ತೆ. ಓಕೆನಾ? ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಂಡ್ ಬರ್ಬೇಕಾಗತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೈಸ್ ಏನಾಗಿದೆ ಅಂದ್ರೆ ಎಲ್ಲರೂ ಗ್ಯಾಪ್ ಡೌನ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಗ್ಯಾಪ್ ಡೌನ್ ಮಾಡ್ಕೊಂಡ್ಮೇಲೆ ಎಲ್ಲರೂ ಏನ್ ಮಾಡಿದಾರೆ ಅಂದ್ರೆ ಸೆಲ್ಲಿಂಗ್ ಹೋಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಓಕೆನಾ? ಸೊ ಎಲ್ಲರೂ ಕೂಡ ಏನಾಗಿದ್ದಾರೆ ಅಂದ್ರೆ ಟ್ರ್ಯಾಪ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಆಲ್ರೆಡಿ ಡೆಲ್ಟಾ ಕಾಟ್ ಏನಾಗಿದೆ ಅಂದ್ರೆ ಈ ಕ್ಯಾಂಡಲ್ದಲ್ಲಿ ಫುಲ್ ಕನ್ಫರ್ಮೇಶನ್ ಬಂದಿದೆ, ಯಾವುದೇ ಕಾರಣಕ್ಕೂ ಸೆಲ್ಲರ್ಸ್ ಇಲ್ಲ ಅಂತೇಳಿ. ಓಕೆನಾ? ಸೊ ಅವಾಗ ಕನ್ಫರ್ಮೇಶನ್ ಬಂದ ಮೇಲೆ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಸೊ ಬಾಟಮ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಬೈಯರ್ ನನ್ನ ಗುರುತಿಸಿದ್ವಿ. ಓಕೆನಾ? ಸೊ ಬೈಯರ್ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಅಂತ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಸೊ ಆರ್ಡರ್ ಫ್ಲೋ ಅಲ್ಲಿ ಚೆಕ್ ಮಾಡೋಣ ಯಾವ ರೀತಿ ಬಂದಿದ್ದಾರೆ ಅಂತೇಳಿ ಪ್ಲೇಯರ್. ಓಕೆ, ಅಬ್ಸರ್ವ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಬಾಟಮ್ ಅಲ್ಲಿ ನೋಡಿ, ಇಲ್ಲಿ ಕ್ವಾಟ್ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ನೋಡಿ ಈ ಕ್ಯಾಂಡಲ್ದಲ್ಲಿ ನೋಡಿ ಇಲ್ಲೆಲ್ಲ ಹೆಂಗ್ ಬಂದಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ನೋಡಿ, ಇಲ್ಲಿ 179 ಬೈಯಿಂಗ್ ಕ್ವಾಟ್ ಬಂದಿದೆ, 9 ಏನ್ ಬಂದಿದೆ ಅಂದ್ರೆ ಸೆಲ್ಲಿಂಗ್ ಕ್ವಾಟ್ ಬಂದಿದೆ. ಸೊ ಅದೇ ರೀತಿ ಚೆಕ್ ಮಾಡಿ, ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ಕೂಡ ಫಾಲೋ ಥ್ರೂ ಕ್ಯಾಂಡಲ್ ಬಂದಿದೆ. ಓಕೆನಾ? ಓಕೆ, ಫಾಲೋ ಥ್ರೂ ಕ್ಯಾಂಡಲ್ ಯಾವ ರೀತಿ ಬಂದಿದೆ, ಕ್ವಾಟ್ ಅಗ್ರೆಸಿವ್ ಆಗಿ ಏನಾಗಿದೆ ಅಂದ್ರೆ ಬೈಯಿಂಗ್ ಕಡೆನೆ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಇಲ್ಲಿ ನೋಡಿ ಸಪ್ಲೈ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಾಟಮ್ ಅಲ್ಲಿ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ, ಇದೆಲ್ಲ ಡಿಮ್ಯಾಂಡ್ ಝೋನ್ ಅಂತ ಹೇಳಿ ಕರಿತೀವಿ ನಾವು. ಓಕೆನಾ? ಆರ್ಡರ್ ಫ್ಲೋದಲ್ಲಿ. ಓಕೆನಾ? ಇದು ಆರ್ಡರ್ ಫ್ಲೋದಲ್ಲಿ ನಾವು ಕ್ಲಾರಿಟಿ ತಗೊಂಡು ಏನ್ ಮಾಡಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಹೋಗುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ನೋಡ್ಲಿಕ್ಕೆ ಹೋಗ್ಲಿಲ್ಲ ಸೆಲ್ಲಿಂಗ್ ಸೈಡ್. ಓಕೆನಾ? ಸೊ ಮಾರ್ಕೆಟ್ ಏನಾಗಿದೆ ಅದೇ ಪಾಯಿಂಟ್ ಇಂದ ಏನಾಗಿದೆ ನೋಡಿ, ಬೈಯರ್ಸ್ ಬಂದ ಮೇಲೆ ಪ್ರೈಸ್ ಏನಾಗಿದೆ ಹೋಲ್ಡ್ ಆಗಿದೆ. ಓಕೆ, ಹೋಲ್ಡ್ ಆದ್ರೂ ಕೂಡ ಪ್ರೈಸ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲಿಕ್ಕೆ ಬಿಟ್ಟಿಲ್ಲ. ಓಕೆನಾ? ಅದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ನುಗ್ಗಿದ್ದಾರೆ. ಓಕೆ, ಸೊ ಯಾಕಂದ್ರೆ ನಾವು ನಿನ್ನೆ ಕೂಡ ಟ್ರೇಡ್ ಅನ್ನ ಮಾಡಿದ್ವಿ ಅದೇ ಪಾಯಿಂಟ್ ಅಲ್ಲಿ, ಬಾಟಮ್ ಅಲ್ಲಿ ಹಿಡಿದಿದ್ವಿ. ಸೊ ಆಪ್ಷನ್ ಅಲ್ಲಿ ಮಾಡಿದ್ವಿ 150 ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದೇವೆ. ಓಕೆನಾ? ಆಪ್ಷನ್ ಅಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇವತ್ತಿನ ನೋಡಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಇವತ್ತಿನ ಟ್ರೇಡ್ ಅನ್ನ ಈ ಸ್ಮಾಲ್ ಸೆಲ್ಲರ್ ಏರಿಯಾ ಇದೆಯಲ್ಲ, ಈ ಏರಿಯಾದಲ್ಲಿ ಏನಾದ್ರೂ ಒಂದು ಕ್ಯಾಂಡಲ್ ವೀಕ್ ಹೊಡೆದು ಬರಬೇಕಾಗತ್ತೆ ಈ ರೀತಿ. ಓಕೆ, ಸೊ ಈ ರೀತಿ ವೀಕ್ ಹೊಡೆದು ಬಂದು ಪ್ರೈಸ್ ಏನಾಗುತ್ತೆ ಪುಲ್ ಬ್ಯಾಕ್ ಹೋಗಿ ಅಗೇನ್ ಸೆಲ್ಲಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓನ್ಲಿ ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ, ಟಾರ್ಗೆಟ್ ಅನ್ನ ಬಿಗ್ ಇಟ್ಕೊಳ್ಳಿ. ಓಕೆ, ಸೊ ಅದರ್ವೈಸ್ ಯಾವುದೇ ಕಾರಣಕ್ಕೂ ಎಮೋಷನಲಿ ಟ್ರೇಡ್ ಅನ್ನ ಮಾಡೋದನ್ನ ಅವಾಯ್ಡ್ ಮಾಡಿ. ಓಕೆನಾ? ಸೊ ಅದೇ ರೀತಿ ನೋಡಿ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಇರತ್ತಂದ್ರೆ, ಒಂದ್ ವೇಳೆ ಇದ್ರ ಮೇಲೆ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಓಕೆನಾ? ಈ ತರ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಕೂಡ ಕ್ಯಾಂಡಲ್ ಬರುತ್ತೆ. ಓಕೆನಾ? ಬುಲ್ಲಿಶ್ ಕ್ಯಾಂಡಲ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಅಂತೇಳಿ ಕರಿತೀವಿ. ಓಕೆನಾ? ಸೆಲ್ಲಿಂಗ್ ಸೈಡ್ ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಏನಾಗುತ್ತೆ, ಇದು ಮಲ್ಟಿ ಡೇ ಹೈ ರಿಜೆಕ್ಷನ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಮಲ್ಟಿ ಡೇ ಹೈ ರಿಜೆಕ್ಷನ್ ಅಂತೇಳಿ ಕರಿತೀವಿ. ಅಲ್ಲಿ ಬಂತಂದ್ರೆ ಏನ್ ಮಾಡ್ಬೇಕಂದ್ರೆ ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಸೈಡ್ ಬರುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್. ಓಕೆ, ಸೊ ಫಾಲ್ಸ್ ಬ್ರೇಕ್ ಡೌನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರ್ತದೆ. ಸೊ ಎಲ್ಲಿವರೆಗೂ ಬರುತ್ತಂದ್ರೆ 56,150 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದೇ ರೀತಿ ನಿಫ್ಟಿಯಲ್ಲಿ ಎನಾಲಿಸಿಸ್ ನ ಮಾಡೋಣ, ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇದೆ ಅಂತೇಳಿ. ಓಕೆ, ಸೊ ನೋಡಬಹುದು ನಿಫ್ಟಿಲಿ ಕೂಡ ಅದೇ ರೀತಿ ಏನಾಗಿದೆ ಅಂದ್ರೆ ಗ್ಯಾಪ್ ಡೌನ್ ಅನ್ನ ಮಾಡ್ಕೊಂಡು ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ. ಓಕೆನಾ? ಸೊ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ನಿನ್ನೆ ಅಪ್ಡೇಟ್ ಮಾಡಿದ್ವಿ, ಅದೇ ಪಾಯಿಂಟ್ ಇಂದ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬಯರ್ಸ್ ಬಂದಿದ್ದಾರೆ ಸ್ಟ್ರಾಂಗ್ ಆಗಿ, ಹಾಗಾಗಿ ಏನಾಗಿದೆ ಪ್ರೈಸ್ ನುಗ್ಗಿದೆ. ಓಕೆನಾ? ಸೊ ಎಲ್ಲಿವರೆಗೂ ಹೋಗಿದೆ, ಸೊ ಆಲ್ರೆಡಿ ನಮ್ದು ಯಾವ್ದು ಏರಿಯಾ ಇತ್ತು ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇದು ಇಂಬ್ಯಾಲೆನ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ಇಲ್ಲಿ ಟಾಪ್ ವರೆಗೂ ತಗೊಂಡು ಹೋಗಿದ್ದಾರೆ ಮಾರ್ಕೆಟ್ ನ. ಓಕೆನಾ? ಸೊ ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ. ಸೊ ಓಕೆ, ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ, ಓಕೆನಾ, ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ಇದನ್ನ ರೆಸ್ಪೆಕ್ಟ್ ಮಾಡುತ್ತೆ. ಓಕೆನಾ? ಸೊ ರೆಸ್ಪೆಕ್ಟ್ ಮಾಡಿದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ವೀಕ್ ಹೊಡೆಯುತ್ತೆ. ಓಕೆ, ರೆಸ್ಪೆಕ್ಟ್ ಮಾಡಿದಾಗ ಒಂದು ವೀಕ್ ಹೊಡೆಯುತ್ತೆ. ಈ ವೀಕ್ ಹೊಡೆದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಪುಲ್ ಬ್ಯಾಕ್ ಹೋಗುತ್ತೆ. ಪುಲ್ ಬ್ಯಾಕ್ ಹೋದಾಗ ನಾವೇನ್ ಮಾಡ್ಬೇಕಂದ್ರೆ ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಈ ರೀತಿ ಟ್ರೇಡ್ ಅನ್ನ ಮಾಡಬಹುದು. ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಎಸ್ ಅಲ್ಲಿ ಇಟ್ಕೊಂಡು ಕೂಡ ನಾವು ಏನ್ ಮಾಡ್ತೀವಿ ಸೆಲ್ಲಿಂಗ್ ಸೈಡ್ ಟ್ರೇಡ್ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ? ಸೊ ಎಲ್ಲಿವರೆಗೂ ಬರುತ್ತಂದ್ರೆ 24,900 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ನಿಫ್ಟಿ. ಓಕೆ, ಸೊ ಒಂದ್ ವೇಳೆ ನಿಫ್ಟಿ ಏನಾದ್ರೂ ಈ ಸೆಲ್ಲರ್ ಏರಿಯಾನ ಬ್ರೇಕ್ ಮಾಡಿ ಹೋಯ್ತು ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಲೆವೆಲ್ ಅಲ್ಲಿ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಯಾವುದು ಮಲ್ಟಿ ಡೇ ರಿಜೆಕ್ಷನ್ ಅಂತೇಳಿ ಕರಿತೀವಿ. ಓಕೆನಾ? ಮಲ್ಟಿ ಡೇ ಹೈ
ರಿಜೆಕ್ಷನ್. ಈ ಲೆವೆಲ್ದಲ್ಲಿ ಏನಾಗುತ್ತೆ, ಸೆಲ್ಲಿಂಗ್ ಸೈಡ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ಲೆವೆಲ್ಸ್ ಎಲ್ಲ ನೋಡಿ ಅಬ್ಸರ್ವ್ ಮಾಡಿ ಆ ಲೆವೆಲ್ಗೆ ಬರಲೇಬೇಕಾಗತ್ತೆ ನಿಫ್ಟಿ. ಓಕೆ, ಸೊ ಫೋಕಸ್ ಆನ್ ಓನ್ಲಿ ಸೆಲ್ಲಿಂಗ್ ಸೈಡ್. ಓಕೆನಾ, ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಸೈಡ್ ಹೋದ್ರೆ ಅಂದ್ರೆ ಎನಿ ಟೈಮ್ ಟ್ರ್ಯಾಪ್ ಹಾಕಿರ. ಓಕೆನಾ, ಸೊ ಅವಾಯ್ಡ್ ಮಾಡಿ ಕರೆಕ್ಟ್ ಆಗಿ ಎಂಟ್ರಿ ಮತ್ತು ಎಕ್ಸಿಟ್ ಅನ್ನ ಮಾಡಿ ಪರ್ಫೆಕ್ಟ್ ಆಗಿ ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡೋದನ್ನ ಕಲೀರಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಎಮೋಷನಲ್ ಬೈಯಿಂಗ್ ಅನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಸಿಗಲ್ಲ. ಯಾಕಂದ್ರೆ ಆಲ್ರೆಡಿ ದೊಡ್ಡ ಪ್ಲೇಯರ್ಗೆ ನೀವು ಎಲ್ಲಿ ಎಂಟ್ರಿ ಆಗ್ತಿದ್ದೀರಾ ಅಂತೇಳಿ ಆಲ್ರೆಡಿ ಗೊತ್ತಿರುತ್ತೆ. ಓಕೆನಾ, ಸೊ ಮೊದಲು ರೂಲ್ಸ್ ಅನ್ನ ಫಾಲೋ ಮಾಡಿ, ಲೊಕೇಶನ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ, ಪ್ರೀ ಅನಾಲಿಸಿಸ್ ನ ಮಾಡಿ ಕೂಡ ನೀವು ಟ್ರೇಡ್ ಮಾಡಿ. ಯಾಕಂದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಹೋದ್ರೆ ಅಂದ್ರೆ ಏನಾಗ್ತೀರಾ ಅಂದ್ರೆ ದುಡ್ಡನ್ನ ಕಳ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಒಳ್ಳೇದಾಗಲಿ.